ನಮಸ್ತೆ, ನಾನು ಡಾಕ್ಟರ್ ಪೃಥ್ವಿ BC. ಇತ್ತೀಚೆಗೆ ಶಿವಮೊಗ್ಗದಲ್ಲಿ ತುಂಬ ಡೆಂಗ್ಯೂ ಪೇಷಂಟ್ಸ್ ನೋಡ್ತಾ ಇರ್ತೀವಿ. ಅಂದರೆ ಡೆಂಗ್ಯೂ ಅಂದರೆ ಒಂಥರ ಹೆದರಿಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಜನಕ್ಕೆ. ಅಯ್ಯೋ ಡೆಂಗ್ಯೂ ಬಂದಿದೆ ಅಂತ. ಇದು ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ. ಅಂದರೆ ಈಡಿಸ್ ಈಜಿಪ್ಟಿ ಅನ್ನೋ ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ. ಈ ಸೊಳ್ಳೆ ಬೆಳಿಗ್ಗೆ ಹೊತ್ತು ಅಥವಾ ಸಾಯಂಕಾಲದ ಹೊತ್ತು ಯೂಶಲಿ ಕಚ್ಚುತ್ತೆ ಜನರಿಗೆ. ನಿಮ್ಮ ಮನೆ ಸುತ್ತ ನೀರಿರುವಂತಹ ಕಂಟೈನರು, ಟೈರ್ಗಳು ಅಥವಾ ಈ ಮಡಕೆ ಅಂಥವಿದ್ರೆ ದಯವಿಟ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಅಲ್ಲಿ ಈ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಈ ಕಚ್ಚೋದ್ರಿಂದ ಕಚ್ಚಿ ಒಂದು 3 ರಿಂದ 5 ದಿನ ಆದಮೇಲೆ ಜ್ವರ ಬರುತ್ತೆ, ಕಣ್ಣು ನೋವು, ವಾಂತಿ, ಮೈಕೈ ನೋವು. ಇದನ್ನ ಬಂದಾಗ ನಾವು ರಕ್ತ ಪರೀಕ್ಷೆ ಮಾಡಿದಾಗ ಡೆಂಗ್ಯೂ ಇದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಡೆಂಗ್ಯೂಗೆ ಅಂತಾನೆ ಪ್ರಾಪರ್ ಆಗಿ ಇಂಥದ್ದೇ ಅಂತ ಟ್ರೀಟ್ಮೆಂಟ್ ಇರೋದಿಲ್ಲ. ಮೈಲ್ಡ್ ಡೆಂಗ್ಯೂ ಆಗಿದ್ರೆ ವೈದ್ಯರ ಹತ್ರ ಹೋಗಿ ಅವ್ರು ರಕ್ತ ಪರೀಕ್ಷೆ ಮಾಡಿಸ್ತಾರೆ. ಪ್ಲೇಟ್ಲೆಟ್ ಅಂತವೆಲ್ಲ ನಾರ್ಮಲ್ ಇದ್ರೆ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡ್ಬೋದು. ಇಲ್ಲ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ತಿದೆ, ವಾಂತಿ ಆಗೋದು, ತಲೆ ತಿರ್ಗೋದು, ಬೇದಿ ಆಗುವಂಥದ್ದು, ಹೊಟ್ಟೆ ನೋವು, ಉಸಿರಾಟಕ್ಕೆ ತೊಂದರೆ, ಇವೆಲ್ಲ ವಾರ್ನಿಂಗ್ ಸೈನ್ಸ್ ಅಂತ ಕರಿತೀವಿ ಡೆಂಗ್ಯೂನಲ್ಲೇ. ಆವಾಗ ಅಡ್ಮಿಟ್ ಮಾಡಿ ಪ್ಲೇಟ್ಲೆಟ್ ಕೌಂಟ್ ಅಂತ ಏನು ನೋಡ್ತೀವಿ ಅದನ್ನು ನೋಡಿ ಆಮೇಲೆ ಅದನ್ನು ಸರಿ ಮಾಡ್ಬೋದು. ಈ ನಮ್ಮ ಅಲೋಪತಿನಲ್ಲೇ ಗೈಡ್ಲೈನ್ಸ್ ಪ್ರಕಾರ ಈ ಡೆಂಗ್ಯೂಗೆ ಈ ಪಪ್ಪಾಯ ಗಿಡದ ಎಲೆ ಅಂತ ಹೇಳ್ತಿರಲ್ಲ, ಆ ಥರ ಯಾವುದು ಇರೋದಿಲ್ಲ. ಎಷ್ಟೋ ಜನ ಪ್ಲೇಟ್ಲೆಟ್ ನಾರ್ಮಲ್ ಆಗಲಿ ಅಂತೇಳಿ ಡೆಂಗ್ಯೂ ಬಂದ ಕಡೆ ಪಪ್ಪಾಯ ಗಿಡದ ಎಲೆ ತಿನ್ನೋದು ಅಥವಾ ಕಿವಿ ಹಣ್ಣು ತಿನ್ನೋದು ಆ ಥರ ಇರುತ್ತೆ. ಖಂಡಿತವಾಗ್ಲೂ ಗೈಡ್ಲೈನ್ಸ್ ಪ್ರಕಾರ ಪಪ್ಪಾಯ ಗಿಡದ ಎಲೆ ಅಥವಾ ಈ ಕಿವಿ ಹಣ್ಣು ಯಾವುದ್ರದ್ದು ಉಪಯೋಗ ಇರೋದಿಲ್ಲ. ದಯವಿಟ್ಟು ಅಂಥವನ್ನ ಪಪ್ಪಾಯ ಗಿಡದ ಎಲೆದಿಯ ಜ್ಯೂಸ್ನ ಕುಡಿಯೋದು ಅಂಥವನ್ನೆಲ್ಲ ಅವಾಯ್ಡ್ ಮಾಡಿ. ವೈದ್ಯರ ಸಲಹೆ ಪಡೀರಿ. ಯೂಶಲಿ 98% ಯಾರಿಗೂ ಏನು ತೊಂದರೆಗಳು ಆಗೋದಿಲ್ಲ. ಅಪರೂಪಕ್ಕೆ ಕೆಲವರಿಗೆ ಮಾತ್ರ ತೊಂದರೆ ಆಗುತ್ತೆ. ಸರಿಯಾಗಿ ವೈದ್ಯರ ಹತ್ರ ಮಾನಿಟರ್ ಮಾಡಿಕೊಂಡ್ರೆ, ಸರಿಯಾದ ರಕ್ತ ಪರೀಕ್ಷೆ ಮಾಡಿಕೊಂಡ್ರೆ ಯೂಶಲಿ 1 ವಾರದಲ್ಲೇ ಈ ಕಾಯಿಲೆ ವಾಸಿ ಆಗುತ್ತೆ.